ಅವರ ಜನ್ಮದಿನ 1500 ವರ್ಷದ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಇವತ್ತು ವಿಜೃಂಭಣೆಯಿಂದ ಇದ್ದು ಆಚರಣೆ ಮಾಡ್ತಾ ಇದ್ದೀವಿ. ಅದರಂತೆ ನಾವು ಕೂಡ ತರೀಕೆರೆಯಲ್ಲಿ ಮೀಲಾದನ್ನು 13ನೇ ತಾರೀಕು ನಾವು ಏರ್ಪಾಡು ಮಾಡಿದ್ದೀವಿ ನಮ್ಮ ಮೆರವಣಿಗೆ ಮೂಲಕ. ಅದನ್ನು ಮುಂಚಿತವಾಗಿ ನಾವು ಏನಾದರೂ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಕೆಲಸ ಮಾಡಿರುವಂತಹ ವ್ಯಕ್ತಿಗಳಿಗೆ ಗುರುತಿಸಿ ನಾವು ಅವರಿಗೆ ಗೌರವ ಸಲ್ಲಿಸೋದು ನಮ್ಮ ಕರ್ತವ್ಯ. ಆ ಮುಖಾಂತರ ಇವತ್ತು ನಾವು ಈ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನನ್ನ ಆತ್ಮೀಯರು, ನಮ್ಮ ಅಚ್ಚುಮೆಚ್ಚಿನ ಡಾಕ್ಟರ್ ಚನ್ನಬಸಪ್ಪನವರೇ ಹಾಗೂ ಸಾದಿಕ್ ಸರ್ ಅವರೇ ಹಾಗೂ ನಮ್ಮ ಸಂತೋಷ್ ಸರ್ ಅವರೇ, ಮಂಜುನಾಥ್ ಅವರೇ, ರಂಜನಾನವರೇ, ಮತ್ತೆ ನನ್ನ ಹೊಸದಾಗಿ ಬಂದಿರೋ ಡಾಕ್ಟರ್ಗಳು 2-3 ಜನ ಹೆಸರು ಬಂದಿಲ್ಲ, ದಯವಿಟ್ಟು ಅನಂತ ಭಾವಿಸಬಾರ್ದು. ನನ್ನ ಆತ್ಮೀಯ ನಮ್ಮ ಮುಖಂಡರೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತು ಡಾಕ್ಟರ್ ಅಂದರೆ ದೇವರಾಗಿ ಕೆಳಗೆ ಬರಲು ಸಾಧ್ಯ ಇಲ್ಲ. ದೇವರು ಒಂದು ರೂಪ ಕೊಡ್ತಾನೆ, ಎಲ್ಲರಿಗೂ ಒಂದೊಂದು ರೂಪ ಕೊಟ್ಟಿಯಾನೆ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಪಂಚದಲ್ಲಿ. ಅದರಲ್ಲಿ ಅತ್ಯುತ್ತಮವಾದ ಒಂದು ಸೇವೆ ಯಾವುದು ಅಂತ ಹೇಳಿದರೆ ಡಾಕ್ಟ್ರಿಗೆ ಸಾಧ್ಯ ಒಂದು ಪ್ರಾಣ ಉಳಿಸೋಕ್ಕೆ. ದೇವರು ಬಿಟ್ಟರೆ ಡಾಕ್ಟ್ರೇ ಪ್ರಾಣ ಉಳಿಸೋಕ್ಕೆ ಸಾಧ್ಯ. ಆ ಡಾಕ್ಟ್ರನ್ನ ನಾವು ಇವತ್ತು ಗೌರವಿಸಿ ಅವರನ್ನು ನಾವು ಎಲ್ಲ ಥರದ ಸಹಕಾರ ನೀಡಿದರೆ ನಮಗೆಲ್ಲ ಉತ್ತಮವಾದ ಸೇವೆ ಕೊಡ್ತಾರೆ. ಮತ್ತು ನಮ್ಮ ತರೀಕೆರೆಯ ಗೌರ್ಮೆಂಟ್ ಜನರಲ್ ಹಾಸ್ಪಿಟಲಲ್ಲಿ ಅತ್ಯುತ್ತಮವಾದ ಸೇವೆ. ನಾನು ಕೂಡ ಕಳೆದ 5 ವರ್ಷದ ಹಿಂದೆ ಇಲ್ಲಿ ಡೈರೆಕ್ಟರ್ ಆಗಿದ್ದೆ. ಅಂಥ ಸಂದರ್ಭದಲ್ಲಿ ನಾವು ಎಷ್ಟು ಖುಷಿ ಪಡೋಂಥ ವಿಷಯ ಅಂತ ಹೇಳಿದರೆ, ನಮ್ಮ ಸ್ಟೇಟಲ್ಲಿ 5ನೇ ಹಾಸ್ಪಿಟ್ಲಲ್ಲಿ, ನಮ್ಮ ಕರ್ನಾಟಕದ 5ನೇ ಹಾಸ್ಪಿಟ್ಲಲ್ಲಿ ನಮ್ಮದು ಒಂದಿತ್ತು. ಅದರಲ್ಲಿ 2-3ನೇ ಒಂದು ಪ್ಲೇಸ್ನಲ್ಲಿ ನಮ್ಮ ಹಾಸ್ಪಿಟ್ಲ್ ಇತ್ತು. ನಾವು ಬಂದಾಗ ಇಲ್ಲಿಗೆ ಯಾವುದೇ ಕುಂದು ಕೊರತೆ ಇದ್ರೂ ನಾವು ಕೂಡ ಡಾಕ್ಟ್ರಿಗೆ ಹೇಳಿದ ತಕ್ಷಣ ಇವರೇ ಇದ್ದರು. ಅವರು ಕೂಡ ಒಂದು ದಿನದಲ್ಲಿ ಆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ರು. ಅಂತ ಒಂದು ಒಳ್ಳೆ ಹೆಸರಾದಂಥ ಡಾಕ್ಟರ್ಗಳಿದ್ದಾರೆ. ಮತ್ತೆ ಬಹಳ ಒಳ್ಳೆ ಹೆಸರಿರುವಂಥ ಹಾಸ್ಪಿಟ್ಲ್ ಇದು. ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತುಂಬಾನೇ ಒಳ್ಳೆ ಹೆಸರಿದೆ. ನಾವು ಆ ಹೆಸರನ್ನ ಕಾಪಾಡೋಣ. ಮತ್ತೆ ಸೇವೆಗೆ ಎಲ್ಲರಿಗೂ ಅವಕಾಶ. ಇಲ್ಲಿ ಮಾಡ್ತಿರೋಂಥ ಸಾಮಾನ್ಯ ಸೇವೆ ಅಲ್ಲ, ನಿಜಕ್ಕೂ ನಮ್ಮದು ಅಂತ ದೊಡ್ಡ ಫ್ಯಾಮಿಲಿಯಲ್ಲಿ ನನಗೆ ಸಂಬಂಧಿ ಆಗಬೇಕು ಇವರು ಸಾದಿಕ್ ಡಾಕ್ಟ್ರು. ಆದರೂ ನಾನು ನಮ್ಮ ಅಷ್ಟು ದೊಡ್ಡ ಫ್ಯಾಮಿಲಿಯಲ್ಲಿ ನನಗೊಂದು ಬಹಳ ಕೊರತೆಯನ್ನು ಕಾಡ್ತಾ ಇದೆ ಅಂತ ಹೇಳಿದ್ರೆ, ನಮ್ಮನೇಲಿ ಒಬ್ರು ಡಾಕ್ಟರ್ ಆಗಲಿಲ್ಲ ಅನ್ನೋದೊಂದು ಬಹಳ ಕೊರತೆ ಇದೆ. ನನ್ನ ಚಿಕ್ಕ ಮಗಳು ಇದ್ದಾಳೆ, ನೀನು ಒಂದು ಡಾಕ್ಟರ್ ಆಗಮ್ಮ, ಸೇವೆ ಅದಂತ ದೊಡ್ಡ ಸೇವೆ ಯಾವುದೂ ಇಲ್ಲ. ಏನಾದ್ರೆ ಪ್ರಪಂಚದಲ್ಲಿ ಒಳ್ಳೆಯ ಸೇವೆ ಮಾಡಲು ಅವಕಾಶ ಇದೆ ಅಂತ ಹೇಳಿದ್ರೆ ಅದು ಡಾಕ್ಟ್ರಿಗೆ ಮಾತ್ರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಅವರಿಗೂ ಆರೋಗ್ಯ ಕೊಡಬೇಕು, ಆಯಸ್ ಕೊಡಬೇಕು, ದೇವರು ಚೆನ್ನಾಗಿ ಇಟ್ಟಿರ್ಬೇಕು ಅವರಿಗೆ, ನಮ್ಮೆಲ್ಲರ ಸೇವೆ ಮಾಡಲು ಅವಕಾಶ ಕೊಡಬೇಕು ಅವರಿಗೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮಗೆ ಇಲ್ಲಿ ಕರೆಸಿ ಗೌರವ ಅವರಿಗೆ ಕೊಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸ್ತಾ, ನಮ್ಮ ದೇವರ ಡಾಕ್ಟರ್ ಕಳೆದ ವರ್ಷ ಇದ್ರು, ಈ ಫೋನ್ ಮಾಡಿದ್ರು ನನಗೆ, ನನ್ನ ಉಪಸ್ಥಿತಿ ಇಲ್ಲ, ಆದ್ರೆ ಆ ಜಾಗವನ್ನು ನನ್ನ ಮಗಳು ದೇವರಾಜ್ ಮಗಳು ಸಂಚನ ಅವರು ಆ ಜಾಗವನ್ನು ತುಂಬಿದ್ದಾರೆ. ನಾನು ಅವರಿಗೆ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ ಇರ್ತೀನಿ. ಈಗೆಲ್ಲ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸ್ತಾ ಇನ್ನೂ ಒಳ್ಳೆ ಸೇವೆ ಕೊಡಲಿ, ಇನ್ನೂ ನಾವು 5ನೇ ಪ್ಲೇಸ್ನಲ್ಲಿ ಇದ್ದು 1ನೇ ಪ್ಲೇಸ್ನಲ್ಲಿ ಬರಲಿ ಅಂತ ಅವರಿಗೆ ಒಳ್ಳೆ ಶಾಸಕರಿದ್ದಾರೆ. ಏನ್ ಬೇಕಾದ್ರೂ ಅವರು ಮಾಡಿಸೋಂಥ ಒಂದು ಶಕ್ತಿ ಇದೆ, ಸರ್ಕಾರ ಇದೆ. ನೀವು ಕೇಳಿ, ಏನ್ ಬೇಕಾದ್ರೂ ಕೇಳಿ, ನಾವು ಬರ್ತೀವಿ ಜೊತೆಗೆ ಹೋಗೋಣ ಶಾಸಕರ ಹತ್ರ, ಅನುದಾನ ಹಾಕಿಸ್ಕೊಂಬರೋಣ, ಏನಿದ್ರು ಕೊರತೆ ಏನಿದ್ರು ಹೋಗ್ಲಾಡ್ಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತು ಅವಕಾಶ ಮಾಡಿಕೊಂಡಿದ್ದೇವೆ. ನಿಮ್ಗೆಲ್ಲರಿಗೂ ಇನ್ನೂ ಒಳ್ಳೆ ಸೇವೆ ಆಗಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಇಲ್ಲಿ ಸಿಬ್ಬಂದಿ ವರ್ಗ ಇಲ್ಲಿರ್ತಕ್ಕಂಥ ಹಿರಿಯ ಸಿಬ್ಬಂದಿ ವರ್ಗದವರು ಈ ದಿನ ಒಂದು ಬಾಂಧವರು ಮತ್ತು ಮೀಲಾದ್ ಕಮಿಟಿ ಹಾಗೂ ತರೀಕೆರೆಯ ಎಲ್ಲ ಮಸೀದಿಗಳ ವತಿಯಿಂದ
ವೈದ್ಯಾಧಿಕಾರಿಗಳಿಗೆ ಮತ್ತು ಎಲ್ಲ ವೈದ್ಯರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಕಮಿಟಿ ಅವರು ಸನ್ಮಾನ. ಎಲ್ಲರಿಗೂ ಎಲ್ಲ ಮುಸ್ಲಿಂ ಬಾಂಧವರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಮಗೆ ಒಂದು ರಾಜಕೀಯದಿಂದ ಫೋನ್ ಮಾಡಿ ಸರ್ ಈ ಥರ ಹಿಂಗೆ ಸನ್ಮಾನ ಕಾರ್ಯಕ್ರಮ ನಾವು ಪ್ರತಿ ವರ್ಷ ನಿಮ್ಮ ಹಾಸ್ಪಿಟಲ್ ನಾವು ನೆರವೇರಿಸ್ಕೊಂಡು ಬಂದಿದ್ದೀವಿ, ನಿಮ್ಗೆ ಈ ಸಲ ಒಂದು ಅನುವು ಮಾಡಿಕೊಡ್ಬೇಕು ಅಂತ ಭಾಳ ಹೇಳಿದ್ರು. ಸೊ ಅದು ನಮ್ಮ ತುಂಬ ಹೃದಯದಿಂದ ನಾನು ಅವಾಗ ಒಪ್ಕೊಂಡೆ. ಆಯ್ತು ಸರ್, ನೀವು ಯಾವಾಗ ಹೇಳ್ತಾರೆ ನಾವು ರೆಡಿ ಇರ್ತೀವಿ ಅಂತ ಹೇಳಿದ್ರೆ ಇವತ್ತು ಶುಕ್ರವಾರ ಸರ್ ಚೆನ್ನಾಗಿರ್ತೀವಿ, ನೀವು ಹೋಗಿ ಸರ್ ನಮಗೆ ಅನುವು ಮಾಡಿಕೊಡ್ರಿ ಅಂತ ಹೇಳಿದ್ರು. ಸೊ 10 ಗಂಟೆ ಅಂತ ಹೇಳಿದ್ರೆ ನಾವೆಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಮುಂದೆ ಬರ್ತಾ ಇದೆ. ಯಾಕೆಂದರೆ ನಿನ್ನೆಲ್ಲ ಸ್ವಲ್ಪ ಅದು ಹೇಳಿದ್ರು ಕೆಲಸದ್ದೆಲ್ಲ ಒತ್ತಡದಿಂದ ಸ್ವಲ್ಪ ಕ್ಲೀನಲ್ಲಿ ಆಗಿರಲಿಲ್ಲ. ಸೊ ಈಗ ಏನೊಂದು ಎಲ್ಲರೂ ಬಂದಿಲ್ಲ, ನಮ್ಗೆ ಭಾಳ ಖುಷಿ ಆಯಿತು. ಈ ನಮ್ಮ ಹಾಸ್ಪಿಟಲಲ್ಲಿ ಏನು ಅಂತಂದರೆ ನಾವು ಯಾವುದೇ ರೀತಿಯ ಜಾತಿ ಧರ್ಮ ಭಾಷೆ ಯಾವುದೂ ನೋಡಲ್ಲ. ನಮಗೆ ಏನಂದರೆ ನಮಗೆ ಪೇಷಂಟ್ ಅಷ್ಟೇ, ನಾವು ನಮ್ಮ ಶತ್ರುಗಳಾದರೂ ನಮ್ಮ ಪೇಷಂಟ್ ಥರನೇ ನಾವು ನೋಡಬೇಕು. ಸೊ ಆ ಥರ ಒಂದು ನಮ್ಮದು ವೈದ್ಯ ವೃತ್ತಿ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು. ಸೊ ವೈದ್ಯ ವೃತ್ತಿಯಲ್ಲೂ ನಮ್ಮಲ್ಲಿ ಭಾಳ ಜನ ಎಲ್ಲ ನಮ್ಮ ಹಾಸ್ಪಿಟಲ್ ಎಲ್ಲ ವೈದ್ಯರು ಎನಿ ಟೈಮ್ ನಮಗೆ ಅವೈಲಬಿಲಿಟಿ ಇರ್ತಾರೆ. ಏನೋ ಪೇಷಂಟಿಗೆ ಯಾವುದೇ ರೀತಿಯಾದ ಕುಂದು ಕೊರತೆ ಇಲ್ದಂಗೆ ಎಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಯಾವುದೇ ರೀತಿಯಾದ ತೊಂದರೆ ಆಗದಂಗೆ. ಸೊ ಅವರ ಒಂದು ಏನೋ ಒಂದು ಹೇಳಿದ ಅದನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ. ಸೊ ಯಾರಿಗೂ ವೈದ್ಯ ವೃತ್ತಿ ಒಂದೆಲ್ಲ ಆಗಿ ನರ್ಸಿಂಗ್ನವರು ಅಷ್ಟೇ ಕರೋನಾ ಕಾಲದಲ್ಲಿ ಎಲ್ಲರೂ ಭಾಳ ಶ್ರಮಿಸಿದ್ದಾರೆ. ಆ ಕರೋನಾ ಕಾಲ ನಾವು ನೆನೆಸ್ಕೊಬೇಕಾಗ್ತದೆ. ವೈದ್ಯ ವೃತ್ತಿ ನರ್ಸಿಂಗು ಮತ್ತೆಲ್ಲ ಲ್ಯಾಬ್ನರಾಗಲಿ ಆಮೇಲೆ ನಾನ್ ಕ್ಲಿನಿಕಲ್ ಅವರು ಕ್ಲೀನ್ ಪಾಪ ಅವರು ಡೈಲಿ ಕ್ಲೀನ್ ಮಾಡೋಲ್ಲ, ಅವ್ರಿಗೆ ಒಂದು ಇದಿರುತ್ತೆ, ಲ್ಯಾಬ್ನಲ್ಲಿ ಇರುತ್ತೆ, ಫಾರ್ಮಸಿಲಿ ಎಲ್ಲ ಪ್ರತಿಯೊಬ್ಬರು ವೈದ್ಯರು ಎಲ್ಲರೂ ಸೇರ್ಕೊಂಡ್ವಿ. ವೈದ್ಯ ಅಂದಮೇಲೆ ಒಂದು ಹಾಸ್ಪಿಟ್ಲ್ ಅಂದಮೇಲೆ ಎಲ್ಲರೂ ಸೇರ್ಕೊಂಡಿರ್ತೀವಿ. ಎಲ್ಲರ ಒಂದು ಪರಿಶ್ರಮದಿಂದಲೇ ಒಂದು ಹಾಸ್ಪಿಟ್ಲ್ ನಡೆಯೋಕ್ಕೆ ಸಾಧ್ಯ. ಹಾಗಾಗಿ ಇವತ್ತಿನ ದಿವಸ ನೀವೆಲ್ಲ ಬಂದಿದ್ದೀರ, ನಮ್ಗೆ ಭಾಳ ಖುಷಿ ಆಯಿತು. ಸೊ ನಿಮ್ಮ ಒಂದು ಈ ಒಂದು ಭರವಸೆ ನಾವು ಮುಂದುವರಿಸ್ಕೊಂಡು ನಾವು ಇದು ಮಾಡ್ತೀವಿ, ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಅದೇ ರೀತಿ ನಮಗೆ ಒಂದು ಆಶ್ವಾಸನೆ ಕೊಟ್ಟರು ಸರ್, ಯಾವುದೇ ಕೆಲಸ ಏನೇ ಇತ್ತು ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಯಾವ ರೀತಿಯಾದ ಸಹಾಯ ಮಾಡ್ತೀವಿ ಅಂತೇಳಿ ಅದಕ್ಕೆ ನಾವು ಯಾವ ಕೃತಜ್ಞತೆ ಆಗಿರ್ತೀವಿ ಸರ್. ಸೊ ಹಾಗಾಗಿ ಈ ಒಂದು ನಾಲ್ಕು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಹೇಳಬೇಕಂದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಅತ್ಯಂತ ಒಂದು ವಿಶಿಷ್ಟವಾದ ಸಂದೇಶವನ್ನ ಮಾನವ ಕುಲಕ್ಕೆ ಕೊಟ್ಟಿರ್ತಕ್ಕಂಥ ಪ್ರವಾದಿ ಅಂತಕ್ಕಂಥ ವಿಚಾರನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಮುಸ್ಲಿಂ ಸಮಾಜ ಈ ಒಂದು ಶ್ರೇಷ್ಠವಾದ ದಿನದಂದು ಈಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಸುಮಾರು ಇಲಾಖೆಗಳು ಕಾರ್ಯನಿರ್ವಹಿಸ್ತದೆ, ಸಾರ್ವಜನಿಕರ ಸೇವೆಯನ್ನ ಮಾಡ್ತಾರೆ. ವಿಶೇಷವಾಗಿ ವೈದ್ಯ ಸೇವೆ ಅಂದ್ರೆ ಕನ್ನಡದಲ್ಲಿ ಹೇಳ್ತಾರೆ ವೈದ್ಯೋ ನಾರಾಯಣ ಹರಿ ಅಂತ. ಇವತ್ತು